ಹಲೋ ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯವರು ಶಬರಿಮಲೆಗೆ ಹೋಗ್ತಾ ಇರೋದ್ರಿಂದ ಅವತ್ತಿನ ದಿನನೇ ಮಾಲೆ ಧರಿಸ್ಕೊಂಡು ಹೋಗ್ತಾರೆ. ಅದಕ್ಕೆ ಮುಂಚೆ ನಾವು ಬೆಳಗ್ಗೆನೇ ಎದ್ದು ಬೇಗ ಪೂಜೆ ಮಾಡ್ಕೊಂಡ್ಬಿಟ್ಟು 6 ಗಂಟೆ ಒಳಗಡೆನೇ ಹೋಗಿ ಮಾಲೆ ಧರಿಸ್ಕೊಳ್ತಾರೆ. ಕೆಲವರು 45 ದಿನ 9 ದಿನ ಎಲ್ಲ ಮಾಲೆ ಧರಿಸ್ತಾರೆ. ನಮ್ಮ ಮನೆಯವರು ಅವತ್ತಿನ ದಿನನೇ ಮಾಲೆ ಧರಿಸ್ಕೊಂಡು ಹಾಗೆ ದರ್ಶನಕ್ಕೆ ಹಾಗೆ ಹೊರಟೋಗ್ತಾರೆ ಎಲ್ಲರೂ. ಇಲ್ಲಿ ಅವ್ರಿಗೆ ಪ್ರಸಾದಕ್ಕೆ ಅಂತಂದು ಸ್ವಲ್ಪ ತಿಂಡಿ ಮಾಡ್ಕೊಳ್ಳೋಣ ಅಂತ ಪಲಾವು ಮೊಸರು ಬಜ್ಜಿ ಮಾಡ್ಕೊಂಡು ಹೋಗೋಣ ಅಂತ ಒಂದು 20 ಜನಕ್ಕೆ ಇಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸಿಂಪಲ್ಲಾಗಿ ತರಕಾರಿ ಎಲ್ಲ ಹಚ್ಕೊಂಡ್ಬಿಟ್ಟು ಪಲಾವ್ನ ಡೈರೆಕ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಫುಲ್ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಎಷ್ಟು ಸಾಧ್ಯ ಸ್ವಲ್ಪ ಸಿಂಪಲಾಗಿ ಟಿಪ್ ವಿಡಿಯೋ ಮಾಡ್ಕೊಂಡಿದ್ದೀನಿ. ಎಲ್ಲರೂ ಸಹ ಅಲ್ಲಿ ಪ್ರಸಾದ ತಂದಿರ್ತಾರೆ. ನಾನು ಇಲ್ಲಿ ನನ್ನ ಕೈಲಾದಷ್ಟು ಇಲ್ಲಿ ಸ್ವಲ್ಪ ಪಲಾವ್ನ ಮಾಡಿಕೊಂಡು ತಗೊಂಡೋಗಿದ್ದೆ. ಇಲ್ಲಿ ಇನ್ನು ನಮ್ಮ ಮನೆಯವರೆಲ್ಲ ಪೂಜೆ ಎಲ್ಲ ಹೇಳಿದ್ನಲ್ವ, ಮಾಲೆ ಧರಿಸ್ಕೊಂಡು ಬಂದಿರ್ತಾರೆ. ಮನೆಯಿಂದ ಹೊರಡುವಾಗ ಮನೆಗೆ ತೆಂಗಿನಕಾಯಿ ಎಲ್ಲ ಹೊಡೆದ್ಬಿಟ್ಟು ಆಮೇಲೆ ಹೊರಡ್ತಾರೆ. ಇವರೇ ಅಡುಗೆ ಎಲ್ಲ ಮಾಡ್ಕೊಳ್ಳೋದ್ರಿಂದ ತರಕಾರಿ ಎಲ್ಲ ತೊಗೊಂಬಂದಿರ್ತಾರಲ್ವ, ಅದನ್ನು ಮನೆ ಹತ್ರನೇ ಇತ್ತು, ಅದನ್ನು ತಗೊಂಡು ಸಹ ಹೊರಟರು. ಇನ್ನು ದೇವಸ್ಥಾನಕ್ಕೆ ಬಂದಮೇಲೆ ಎಲ್ಲರೂ ಹೂನಾರ ಎಲ್ಲರಿಗೂ ಹಾಕಿ ಅಲ್ಲಿ ಹಿಡಿಮುಡಿ ಕಟ್ತಾರೆ. ಆಗ ತುಪ್ಪದ ಕಾಯಿ ಒಯ್ಯೋದು ಎಲ್ಲ ಇರುತ್ತಲ್ವ. ಇಲ್ಲಿ ಎಲ್ರಿಗೂ ಅಕ್ಕಿ ಹಾಕಬೇಕಲ್ವ, ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಅವ್ರಿಗೆ ತೂಕ ಆಗುತ್ತಂತೆ. ಎಲ್ಲರೂ ಒಂದು ಕೈಯಲ್ಲಿ ಬೊಕ್ಸೆ ತೊಗೊಂಡು 3 ಸತಿ ಈ ಥರ ಹಾಕ್ಕೊಂತಾರೆ. ಅವಾಗೆಲ್ಲ ಫುಲ್ ಎಲ್ರಿಗೂ ಹಾಕ್ಕೊಂಬರ್ತಿದ್ವಿ. ಜಾಸ್ತಿ ಎಲ್ಲರೂ ಹಾಕಿದ್ರೆ ಲೇಟ್ ಆಗುತ್ತೆ ಮತ್ತು ಜಾಸ್ತಿ ಆಗುತ್ತೆ ಅವ್ರಿಗೆ ಹೊರೋದಕ್ಕೆ ಅಂತ ಎಲ್ಲ ಸ್ವಲ್ಪನೇ ಹಾಕಿದ್ವಿ. ಇನ್ನು ನಮ್ಮ ಮನೆಯವ್ರು ಸಹ ಇಲ್ಲಿ ತುಪ್ಪದ ಕಾಯಿಗೆ ತುಪ್ಪ ತುಂಬ್ತಾರಲ್ವ, ಅದು ಆ ಕಡೆ ನಾವು ಸಹ ಎಲ್ಲ ಇಟ್ಕೊಂಡು ಕಾಯೆಲ್ಲ ತುಪ್ಪ ತುಂಬಿ ಈ ಕಡೆ ಮಂಗಳಾರತಿ ಎಲ್ಲ ಮಾಡಿದ ದೇವಸ್ಥಾನಕ್ಕೆಲ್ಲ ಹೊರಡುವಾಗ ಹಿಡಿಮುಡಿ ಕಟ್ಕೊಂಡು ಹೊರಡ್ತಾರಲ್ವ. ಇಲ್ಲಿ ನಮ್ಮ ಭಾವ ಅವರು ಸಹ ಎಲ್ಲ ಹಿಡಿಮುಡಿ ಕಟ್ಕೊಂಡು ಎಲ್ಲರೂ ಒಬ್ಬೊಬ್ರಿಗೂ ಒಂದೊಂದು ಈ ಥರ ಎಲ್ಲ ಕ್ಲೀನ್ ರೆಡಿ ಮಾಡಿ ಹಿಡಿಮುಡಿ ಕಟ್ಟಿ ಎಲ್ಲ ನೀಟಾಗಿ ಕಟ್ತಾರೆ. ಇಲ್ಲಿ ನಮ್ಮನೆಯವರು ಸಹ ಎಲ್ಲ ಹಿಡಿಮುಡಿ ಕಟ್ಕೊಂಡು ಈಗ ಹೊರಡ್ತಾ ಇದ್ದಾರೆ. ಇನ್ನು ಎಲ್ಲರೂ ಹಿಡಿಮುಡಿ ಕಟ್ಕೊಂಡು ಎಲ್ಲರೂ ಒಟ್ಟಿಗೆ ಹೋಗ್ಬೇಕು. ಫಸ್ಟಿಗೆ ಗುರುಸ್ವಾಮಿಗಳು, ಅವರಿಂದ ಎಲ್ಲರೂ ಯಾರ್ಯಾರು ಫಸ್ಟಿಂದ ಮಾಲೆ ಧರಿಸಿರ್ತಾರೆ ಅದೇ ರೀತಿಯೇ ಎಲ್ಲರೂ ಹೋಗ್ತಾ ಇದ್ದಾರೆ. ಈಗ ಒಟ್ಟು ಒಂದು 12 ಜನ ಇಲ್ಲಿಂದ ಹಾಕಿದ್ರು. ಮಂಡ್ಯದಿಂದ ಒಟ್ಟು 21 ಮೆಂಬರ್ಸು ಎಲ್ಲ ಹೊರಟಿದ್ದಿದ್ದೆವರು. ಈ ಕಡೆ ಎಲ್ಲ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಿಕೊಂಡು ಆ ಕಡೆಯಿಂದ ರೌಂಡ್ ಹೊಡ್ಕೊಂಡು ಎಲ್ಲ ದೇವಸ್ಥಾನ ಎಲ್ಲ ರೌಂಡ್ ಹೊಡ್ಕೊತಾ ಇದ್ದಾರೆ ಎಲ್ಲರೂ. ಈಗ ಅವರು ಪಟ್ನೆ ಮಾಡ್ತಾ ಇರ್ತಾರೆ ಸ್ವಾಮಿ ಅಯ್ಯಪ್ಪ ಅಂತಂದು, ಆ ಥರ ಮಾಡಿಕೊಂಡು ಎಲ್ಲರೂ ಒಂದು ರೌಂಡ್ ಹೋಗ್ತಾರೆ ದೇವಸ್ಥಾನಕ್ಕೆ. ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡ್ಕೊಂಡು ಈ ಕಡೆ ಗಣಪತಿ ಇದೆಯಲ್ಲ ಅಲ್ಲಿ ಸಹ ಎಲ್ಲ ದರ್ಶನ ಮಾಡ್ಕೊಂಡು ಈಗ ಫುಲ್ ಕೆಳಗಡೆ ಹೋಗಿ 18 ಮೆಟ್ಲು ಹತ್ತು ಬರಬೇಕಲ್ವ, ಹಿಡಿಮುಡಿ ಹೊತ್ಕೊಂಡು ಎಲ್ಲರೂ ಸಹ 18 ಮೆಟ್ಲು ಹತ್ಕೊಂಡು ಮುಕ್ಕೊಂಡು ಬರ್ತಾ ಇದ್ದಾರೆ. ಈ ಥರ ಎಲ್ಲ ಕೆಲವರೆಲ್ಲ 45 ದಿನ ತನಕ ಮಾಲೆ ಧರಿಸಿ ಆ ಥರ ಎಲ್ಲ ಹೋಗ್ತಾರೆ. ಇವ್ರಿಗೆ ಟೈಮ್ ಇರೋದಿಲ್ವಲ್ಲ, ಅಂದಿನ ದಿನವೇ ಬೇಗ ಬೆಳಗ್ಗೆನೇ ಎದ್ದು ಮಾಲೆ ಧರಿಸಿ ಅವತ್ತಿನ ದಿನವೇ ಹೊರಟು ಹೋಗ್ತಾರೆ ಅವರು. ಎಲ್ಲರೂ ಸಹ ಮುಟ್ಟಿ 18 ಮೆಟ್ಲನ್ನ ಎತ್ತರ ಹತ್ಕೊಂಡು ಬರ್ತಾ ಇದ್ದಾರೆ. ಈಗ ಫ್ರೆಂಡ್ಸ್, ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತೀನಿ. ಲಾಸ್ಟಿಗೆ ಬರ್ತಿದ್ರಲ್ಲಿ ಇವರೇ ಗುರುಸ್ವಾಮಿಗಳು ಅಂತಂದು. ಇವ್ರು ಸಾಕಷ್ಟು ವರ್ಷ ಹೋಗಿದ್ದಾರೆ. ನಮ್ಮ ಮನೆಯವ್ರು ಹೋಗಿರೋದು ಇನ್ನೂ 4ನೇ ವರ್ಷ. ಇದು ಎಲ್ಲ ಮೆಟ್ಲೆಲ್ಲ ಹತ್ಕೊಂಡು ಬಂದಮೇಲೆ ಇಲ್ಲಿ ಒಟ್ಟಿಗೆ ಎಲ್ಲರೂ ಹೋಗೋದಕ್ಕೆ ರೆಡಿಯಾಗಿದ್ದಾರೆ. ಈಗ ಇನ್ನು ಇಲ್ಲಿ ಅವರು ಒಬ್ಬೊಬ್ಬರು ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಎಲ್ಲರೂ ಹೊರಡೋದೀಗ. ಕೆಲವರು ದಕ್ಷಿಣೆ ಕೊಡ್ತಾರೆ, ದೇವಸ್ಥಾನಕ್ಕೆಲ್ಲ ಇದು ಮಾಡೋ ಥರ ಆ ಥರ ಎಲ್ಲ ಕೊಡ್ತಾ ಇರ್ತಾರೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಅವರು ಮಿನಿ ಬಸ್ನೇ ಮಾಡಿದ್ರಲ್ವ ಅಲ್ಲಿಗೆಲ್ಲ ಹೊರಡ್ತಾ ಇದ್ದಾರೆ. ಈಗ ಟಿ ಆದರೆ ಆಗಲ್ಲ ಅಂತ ಒಂದು 20 ಜನ ಇರೋದ್ರಿಂದ ಮಿನಿ ಬಸ್ನೇ ಮಾಡಿದರು. ಇನ್ನು ಇದಕ್ಕೂ ಸಹ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ ಈಗ ಎಲ್ರೂ. ಆ ಬಸ್ಸಿಗೇನೆ ಅಯ್ಯಪ್ಪ ಸ್ವಾಮಿ ಫೋಟೋ ಕಟ್ಬಿಟ್ಟು ಅದಕ್ಕೂ ಸಹ ಹೂನಾರ ಹಾಕಿ ಈ ಥರ ಫಸ್ಟ್ ಪೂಜೆ ಮಾಡಿಕೊಂಡು ಆ ದೇವಸ್ಥಾನ ಸುತ್ತೂರನು ಒಂದು 3 ಸುತ್ತು ಸುತ್ತಿ ಅದು ಹಿಡಿಮುಡಿನೆಲ್ಲ ಮೇಲೆ ಕಟ್ಟಿಬಿಟ್ಟು ಆಮೇಲೆ ಹೊರಡ್ತಾರೆ ಅವರು. ಆ ಥರ ಎಲ್ಲ ಹಿಡಿಮುಡಿ ಕಟ್ಟಿ ಬಂದಾಗ ಅವರು ಊಟ ಮಾಡೋದು. ಅಷ್ಟೊತ್ತಿನ ತನಕ ಉಪವಾಸ ಇರ್ತಾರಲ್ವ. ಮೊನ್ನೆ ಮಾಡ್ಕೊಂಬಂದಿದ್ವಲ್ಲ ಪಲಾವು, ಒಬ್ಬರು ಕೇಸರಿ ಬಾತು, ಒಬ್ಬರು ಪುಳಿಯೋಗರೆ ಪಲ್ಯ ಆ ಥರ ಎಲ್ಲ ಮಾಡ್ಕೊಂಡು ಎಲ್ಲರೂ ಏನೇನು ಮಾಡ್ಕೊಂಡಿರ್ತೀವಿ ಎಲ್ಲರೂ ಅಲ್ಲಿ ಊಟ ಮಾಡಿಕೊಂಡು ಹೊರಟ್ರು. ನಾವು ಸಹ ಎಲ್ಲ ಇಲ್ಲಿ ಊಟ ಮಾಡ್ಕೊಂಡು ಹೊರಟ್ವಿ. ನಮ್ಮನೇಲಿ ಇಲ್ಲ ಅಯ್ಯಪ್ಪ ಸ್ವಾಮಿ ಮಾಲೆ ಧರಿಸಿದಾರಲ್ವ,
ಅವರು ಎಲ್ಲರೂ ಪೂಜೆ ಮುಗಿಸ್ಕೊಂಡು ಎಲ್ಲರೂ ಹೊರಟಿದ್ದಾಯಿತು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.